ಇದ್ರ ಮಧ್ಯದಲ್ಲಿ ನೆನ್ನೆ ಆಗಿದ್ದೇ ಹೇಳೋದು ಮರ್ತೆ ನಾನು. ನೆನ್ನೆ ನ್ಯೂಸ್ ಅವರ್ ಲೈವಲ್ಲಿ ನಿಮ್ಗೆ ಹೇಳ್ತಾ ಇದ್ನ ಕತೆ. ಸಡನ್ಲಿ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ರವಿ ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು. ಇದೇನಿದು ಲೈವಲ್ಲಿ ಇಷ್ಟು ಡಿಸ್ಟರ್ಬ್ ಮಾಡ್ತಾರೆ ಅಂತ ನಾನು ಕಟ್ ಮಾಡ್ತಿದ್ದೀನಿ. ಆಮೇಲೆ ನೋಡ್ರಿ ವಾಟ್ಸಪ್ ಮೆಸೇಜ್ ಇತ್ತು. ನೋಡಿದ್ರೆ ಯೂಟ್ಯೂಬ್ ಲೈವ್ ಲಿಂಕ್ ಹಾಕಿದ್ದಾರೆ ಯಾವುದೋ ಒಂದು. ಅದರ ಹೆಡ್ಲೈನ್ ನೋಡಿ ನನಗೆ ಲೈವ್ನಲ್ಲೇ ರೋಮಾಂಚನ ಆಗ್ಬಿಡ್ತು. ಸುಜಾತ ತಪ್ಪೊಪ್ಪಿಗೆ ಹೇಳಿಕೆ, ನನಗೆ ಮಗಳೇ ಇರಲಿಲ್ಲ ಅನ್ನೋದು. ಅದೊಂದು ಯೂಟ್ಯೂಬ್ ಚಾನಲ್ನವರು ಮಾಡಿ ಹಾಕ್ಬಿಟ್ರು ಅದನ್ನು. ನೆನಪಿದೆ ನಿಮಗೆ, ಪೂರ್ತಿ ತೋರಿಸಿದ್ವಿ ನಾವು ಅದೆಲ್ಲ. ಅದನ್ನಷ್ಟೇ ತೋರಿಸಿದ್ವಿ. ಆಮೇಲೆ ಎದ್ದು ನಾನು ಕೆಳಗಡೆ ಹೋದೆ. ಕೆಳಗಡೆ ನಮ್ಮ ನ್ಯೂಸ್ ಡೆಸ್ಕು ಅಷ್ಟೊಂದು ಕೋಲಾಹಲ, ಕೂಗಾಟ, ಹಾರಾಟ, ಅದೆಲ್ಲ ಆಪರೇಷನ್ ಸಿಂಧೂರದ ರಾತ್ರಿ ಆಗಿತ್ತು. ಅದಾದಮೇಲೆ ನೆನ್ನೆ ರಾತ್ರಿನ ನಮ್ಮ ಆಫೀಸ್ನಲ್ಲಿ ಹಂಗಾಗಿದ್ದು ಸುಜಾತ ಹೇಳಿಕೆಯಿಂದಾಗಿ. ಒಂದು ಕಡೆ ಅದೆಲ್ಲ ಆಗ್ತಿದೆ, ಇನ್ನೊಂದು ಕಡೆ ನಮ್ಮ ರವಿ ಕ್ರೈಮ್ ಬ್ಯೂರೋ ಹೆಡ್ಡು ಸುಜಾತ ಅವ್ರಿಗೆ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿದ ಉದ್ದೇಶ ಏನು, ಅವ್ರಿಗೆ ಹೇಳಿದ ಸ್ಟೇಟ್ಮೆಂಟನ್ನೇ ನಮಗೆ ಕೊಡಬಹುದಾ ಅಂತ ಕೇಳಕ್ಕೆ ಫೋನ್ ಮಾಡಿರೋದು. ಅದು ಏನು పొరಪಾಟು ಮಾಡ್ಕೊಂತ ಏನೋ ಈ ಅಜ್ಜಿ ನಮ್ಮ ರವಿನ ಈ ಯೂಟ್ಯೂಬ್ ಚಾನಲ್ನ ಓನರು ಅನ್ಕೊಂಡ್ಬಿಡ್ತು. ಇದೇನು ಯೂಟ್ಯೂಬ್ ಇನ್ಸೈಟ್ ರಶ್ ಅಂತ ಏನು ಇದೆಯಲ್ಲ ಯೂಟ್ಯೂಬ್ ಚಾನಲ್ಲು, ಇದ್ರ ಓನರು ಅನ್ಕೊಂಡ್ಬಿಡ್ತು ನಮ್ಮ ರಿಪೋರ್ಟರ್ ರವಿನ. ನನ್ನ ಇಂಟರ್ವ್ಯೂ ಅದು ಹೆಂಗ್ರಿ ಹಾಕಿದ್ರಿ ನೀವು ಅಂತ. ನಮ್ಮ ರವಿ ಕನ್ಫ್ಯೂಸ್ ಆಯಿತು ಆರಂಭದಲ್ಲಿ. ಆಮೇಲೆ ಹೌದು ನಾನೇ ಯೂಟ್ಯೂಬ್ ಚಾನಲ್ನ ಓನರ್ ಅನ್ನುವ ರೀತಿಯಲ್ಲಿ ರವಿ ಮಾತಾಡ್ಬಿಟ್ರು. ಹೌದಮ್ಮ, ಮತ್ತು ನೀವು ಇಂಟರ್ವ್ಯೂ ಕೊಟ್ಟಿರೋದು ಹಾಕೋದಕ್ಕೆ ಕೊಟ್ಟಿರ್ತೀರಲ್ಲ ಅಂತ. ಆವಾಗ ಇವ್ರು ಹೇಳಿದ್ದು, ನಾನೇನು ಹೇಳಿದ್ದೆ ನಿಮಗೆ, SIT ಇನ್ವೆಸ್ಟಿಗೇಷನ್ಗೆ ಹೋದ ಮೇಲೆ ಅದನ್ನು ಟೆಲಿಕಾಸ್ಟ್ ಮಾಡಿ ಅಂತ ಹೇಳಿದ್ದೆ. ನೀವು ಈಗಲೇ ಹಾಕಿಬಿಟ್ಟಿದ್ದೀರಿ, ಹೆಂಗೆ ಹಾಕಿದ್ರಿ ಅದನ್ನು, ಡಿಲೀಟ್ ಮಾಡಿ, ಸಾರಿ ಅಂತ ಹೇಳಿ ಅಂತ ಕೂಗಾಟ. ಆವಾಗ ರವಿಗೆ ಗೊತ್ತಾಗಿತ್ತು ಇದೆಲ್ಲ ಮಾತುಕತೆ ಆಗಿತ್ತಿದ್ದು ಅಂತ. ಆ ಯೂಟ್ಯೂಬ್ ಚಾನಲ್ಗೆ ಸುಜಾತ ಅವರು ಇಂಟರ್ವ್ಯೂ ಕೊಡೋಕ್ಕಿಂತ ಮುಂಚೆ ಕಂಡೀಷನ್ ಹಾಕಿದ್ರಂತೆ, ನಾನು SIT ಇನ್ವೆಸ್ಟಿಗೇಷನ್ನಿಗೆ ಹೋದಾಗ ನೀವು ಟೆಲಿಕಾಸ್ಟ್ ಮಾಡಬೇಕು ಅಂತ. ಅದನ್ನು ಮಾತಾಡ್ತಾನೆ ಎಲ್ಲ ಹೇಳ್ಬಿಡ್ತು ಸುಜಾತ ಅಜ್ಜಿ. ಏನಂತ, ನಾನು ಹೇಳ್ತೀನಿ ಈಗ ನನ್ನನ್ನು ಒತ್ತಾಯಪೂರ್ವಕವಾಗಿ ಕಾರ್ನಲ್ಲಿ ಕೂಡ ಹಾಕ್ಕೊಂಡು ನೀವು ಇಂಟರ್ವ್ಯೂ ಮಾಡಿದಿರಿ ಅಂತ ಹೇಳ್ಬಿಡ್ತೀನಿ ನೋಡಿ ಈಗ. ನನ್ನನ್ನು ಬೆದರಿಸಿ ಇಂಟರ್ವ್ಯೂ ಮಾಡಿದ್ರಿ ಅಂತ ಹೇಳ್ಬಿಡ್ತೀನಿ ನೋಡಿ ಈಗ ಅಂದ್ಬಿಟ್ರು. ಅಲ್ಲೇ ಇದು ಎಲ್ಲ ವೆಲ್ ಪ್ರಿಪೇರ್ಡ್ ಅಂತ ಅನ್ನಿಸ್ತು. ಒಂದ್ಸಲ ಕೇಳಿಸ್ಕೊಳ್ಳಿ ರವಿ ಜೊತೆಗೆ ಮಾತಾಡಿದ್ದು. ಮೇಡಮ್ ನಮಸ್ತೆ ಮೇಡಮ್. ಅಲ್ಲ ಮೇಡಮ್, ನೀವು ಇಂಟರ್ವ್ಯೂ ಕೊಟ್ಟಿದ್ರಲ್ಲ, ಅಲ್ಲ ನೀವು ಹಾಕಿ ಅಂತ ಅಲ್ಲ ತಾವು ಹೇಳಿದ್ರಲ್ಲ, ಅದಕ್ಕೋಸ್ಕರ ನಾನು ಹಾಕದೆ ಮೇಡಮ್, ಅಷ್ಟೇ, ಬೇರೆ ಏನಿಲ್ಲ. ನಾನು ಹೇಳಿಲ್ಲ ಸರ್, ನಾನು ಹೇಳಿಲ್ಲ. ನೀವು ಯಾಕೆ ಹಾಕಿದ್ದೀರಾ ಅದನ್ನ ತೆಗೆದು ಸಾರಿ ಅಂತ ಹಾಕಿಬಿಡಿ. ಅಲ್ಲ ನೀವು ಇಂಟರ್ವ್ಯೂ ಕೊಟ್ರಲ್ಲ ಮೇಡಮ್. ಇಂಟರ್ವ್ಯೂ ಕೊಟ್ಟಿರೋದನ್ನ ಹಾಕಿ ಅಂತ ಯಾರು ಹೇಳಿದಾರೆ ನಿಮ್ಗೆ? ಅಲ್ಲ ಇಂಟರ್ವ್ಯೂ ಮಾಡೋದೇ ಕೊಡಕ್ ಮೇಡಮ್, ಹಾಕಕ್ಕೆ ಮೇಡಮ್. ಹಾಕಕ್ಕೆ ಅಂತ ಹೇಳಿದ್ರೆ ನಾನು ಏನ್ ಹೇಳ್ತೀನಿ, ಅವ್ರಿಗೆ ಏನ್ ಹೇಳಿದೀನಿ? ಅಲ್ಲ ಮೇಡಮ್, ತಾವು ಬೇಡ, ನಾನು ಇಂಟರ್ವ್ಯೂ ಕೊಟ್ಟಿರೋದು ಹಾಕಿ ಅಂತ ಕೊಡ್ಲಿಲ್ಲ. ನಾನು SITಗೆ ಹೋಗಿ ಬಂದ ಮೇಲೆ ಹಾಕಿ ಅಂತ ಹೇಳಿರೋದು. SITಗೆ ಹೋಗಿ ಬಂದ್ಮೇಲೆ ಹಾಕ್ಬೇಕಂತಾನ? ಅದನ್ನ ಹಂಗಾರೆ ಸ್ಟಾಪ್ ಮಾಡ್ತೀನಿ ಬಿಡಿ ಮೇಡಮ್. ಹಂಗಾರೆ ಯಾಕೆ ಹಾಕಿದ್ದೀರಾ ನೀವು? ನಂದು ಫೋನ್ ಮೇಲೆ ಫೋನ್ ಬರ್ತಾ ಇದೆ. ಯಾರು ಮಾಡ್ತಿರೋದು ಮೇಡಮ್ ತಮ್ಗೆ? ಮಾಡ್ತಾ ಇದ್ದೀರಿ. ಅಲ್ಲ ಪ್ರೊಪಗಂಡ ಅಲ್ಲ ಮೇಡಮ್, ಫೋನ್ ಮೇಲೆ ಫೋನ್ ಮಾಡ್ತಾರೆ. ನ್ಯಾಷನಲ್ ಟಿವಿ ಅಲ್ಲ ಮೇಡಮ್. ಅದರಲ್ಲಿ ತಾವು ಒಪ್ಕೊಂತಿರಲ್ಲ ಮೇಡಮ್ ನೀಟಾಗೆ. ಒಂದೇ ನಿಮಿಷ, ನಾನು ಒಪ್ಕೊಳ್ಳೋದು ಬಿಡೋದು ಅದು ಆಮೇಲೆ. ಈಗ ಯಾಕೆ ಹಾಕಿದ್ರಿ? ಫಸ್ಟ್ ಆಫ್ ಆಲ್ ನೀವು ಯಾಕೆ ಹಾಕಿದ್ರಿ? ನನ್ನ ಪರ್ಮಿಷನ್ ತಗೊಳ್ಬೇಕಲ್ವಾ? ಅಲ್ಲ ಮಾತಾಡ್ರು ತಾವೇ ಅಲ್ವಾ ಮೇಡಮ್? ನಾನು ಮಾತಾಡಿದ್ವಲ್ಲ, ನಾನೇ ಮಾತಾಡಿದ್ದೀನಿ ಅಂತ ಹೇಳೋದಕ್ಕೆ ನೀವು ಹೇಗೆ ಹಾಕಿದ್ರು? ನಾನು ಏನ್ ಹೇಳಿದ್ದೀನಿ ಅವ್ರಿಗೆ? ಹೇಳಿದ್ದು SITಗೆ ಹೋಗಿ ಬಂದ ಮೇಲೆ ಹಾಕಿ. ಏನಿದೆ ನಾನು ಅದನ್ನ ಅಲ್ಲಿ ನಾನು ಮಾತಾಡಿದ ಮೇಲೆ ಅಲ್ಲಿ ಏನಾಗ್ತದೆ, ಏನು ವಿಚಾರ ತಿಳ್ಕೊಂಡು ನಾನು ಮಾತಾಡ್ತೀನಿ ಅಂತ ಹೇಳಿದೆ. ಅದನ್ನ ಹಾಕಿ ಅಂತ ಹೇಳಿದ್ರೆ ನೀವು ಇವಾಗಲೇ ಹಾಕಿಬಿಟ್ಟಿದ್ದೀರಲ್ಲ. ಇದು ನಾನು ನನ್ನ ಪರ್ಮಿಷನ್ ತಗೊಳ್ಬೇಕಲ್ವಾ? ನಾನು ಯಾಕೆ ಅಂತ ಅವ್ರು ಹೇಳಿರೋದು? ಅಲ್ಲ ಮೇಡಮ್, ತಾವು ಗಿರೀಶ್ ಮಠನ್ ನೀವು ಬೇಡ, ಗಿರೀಶ್ ಮಠನ್ ಅದನ್ನೆಲ್ಲ ತೆಗೆದು ಬಿಸಾಕಿ ನೀವು ಈ ರೀತಿ ಮಾಡಿದ್ರೆ ನಾನು ನಿಮ್ಮ ಮೇಲೆ ನಾನು ಆಕ್ಷನ್ ನಾನು ಕೊಡ್ಲೇ ಇಲ್ಲ ಅಂತ ಹೇಳ್ತೀನಿ. ನೀವೇ ತಗೊಂಡ್ ಹೋಗಿದ್ದೀರಿ, ಬಲವಂತವಾಗಿ ನೀವೇ ತಗೊಂಡ್ ಹೋಗಿದ್ದೀರಿ ಅಂತ ಹೇಳ್ಬೇಕಾಗುತ್ತೆ. ಅಲ್ಲ ಮೇಡಮ್, ನಿಮ್ ಪಕ್ಕ ಕುತ್ಕೊಂಡೇ ಮಾತಾಡ್ತೀವಲ್ಲ. ಬೇಡ, ನೀವು ಬಲವಂತವಾಗಿ ನನ್ನ ಕಾರಲ್ಲಿ ಕೂತಿಟ್ಟು ಬಲವಂತವಾಗಿ ಹೇಳಿಕೆ ತಗೊಂಡು ಹೋಗಿದ್ದೀರಿ. ಇಂಥವ್ರ ಹೆಸರು ಹೇಳಿ ಅಂತ ಹೇಳಿದ್ದಾರೆ, ನನ್ನ ಬಲವಂತವಾಗಿ ಇದನ್ನ ಮಾಡಿದ್ದಾರೆ ಅಂತ ನಾನು ಹೇಳ್ಬೇಕಾಗುತ್ತೆ. ಓ ಸರಿ ಮೇಡಮ್, ಯಾವಾಗ ಹಾಕಲ್ಲ ಮೇಡಮ್ ಇಂಟರ್ವ್ಯೂ? ಅಲ್ಲ ಅದು ಬೇಕಾ? ಅಲ್ಲ ಬೇಡ, ಅದೆಲ್ಲ ಅಲ್ಲ ಮೇಡಮ್, ಯಾವಾಗ ಹಾಕ್ಲಾ ಮೇಡಮ್ ಹಂಗಾರೆ ಇಂಟರ್ವ್ಯೂ? ನಿಮ್ಮ ಮೇಲೆ ನಿಮ್ಮ ಮೇಲೆ ನನ್ನನ್ನ ಬಲವಂತವಾಗಿ ಕಾರಲ್ಲಿ ಕರ್ಕೊಂಡು ಹೋಗಿ ಕೂರ್ಸಿಟ್ಟು ಬಲವಂತವಾಗಿ ಇಂಥವರ ಹೆಸರನ್ನ ಹೇಳಿ ಅಂತ ಹಾಕಿದ್ದಾರೆ ಅಂತ ಹೇಳ್ಬೇಕಾಗುತ್ತಾ?
ಅಲ್ಲ ಮೇಡಮ್ ಎದುರಿಸ್ತಾ ಇದ್ದೀರಾ ಮೇಡಮ್ ಬೇಡ, ನಾನು ಹೆದರ್ಸ್ತಾ ಇಲ್ಲ. ನನ್ನನ್ನ ಈ ರೀತಿ ಒಂದರಲ್ಲಿ ಆಯ್ತು, ಈಗ ಎಲ್ಲಾ ಚಾನಲ್ ಅವ್ರನ್ನ ತೇಜೋವಧೆ ಮಾಡಿದಾಯ್ತು, ಇನ್ನು ನೀವು ನನ್ನನ್ನು ತೇಜೋವಧೆ ಮಾಡ್ತಾ ಇದ್ದೀರಾ. ನಾನು ಏನ್ ಹೇಳಿದೀನಿ, ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಾಗ್ಲಿಲ್ವಾ? ಮೇಡಮ್ಗೆ ನಾನು ಹೇಳಿದ್ದೀನಿ. ಏನಂತ ಮೇಡಮ್? ನಾನು ಯಾವ್ರು ಲೈವ್ ಇದ್ ಮಾಡಿದಾರ ಅವ್ರ ಹತ್ರ ನಾನು ಹೇಳಿದ್ದೀನಿ, SIT ಗೆ ಹೋಗಿ ಬಂದ ಮೇಲೆ ಇದು ಮಾಡಿ ಅಂತ. ಅಲ್ಲಿ ತನಕ ನಾನು ಹೋಗ್ಲಿಲ್ಲ ಇನ್ನು. ಅಷ್ಟು ಬೇಗ ನೀವು ಇದನ್ನ ಮಾಡ್ತಾ ಇದ್ದೀರಲ್ಲ. ನಾನು ಹೇಳಿರೋದು ಒಂದು, ನೀವು ಮಾಡ್ತಾ ಇರೋದು ಒಂದು. ಅಲ್ಲ ಮೇಡಮ್, ಈಗ ಕೇಳ್ಬೇಕಲ್ವಾ? ಅಲ್ಲ ಮೇಡಮ್, ತಾವು ಇಂಟರ್ವ್ಯೂ ಕೊಟ್ರಲ್ಲ ಮೇಡಮ್, ಅದಕ್ಕೋಸ್ಕರ ನಾವು ಹಾಕ್ಬೋದು ಅಂತ ಅನ್ಕೊಂಡ್ವಿ ಮೇಡಮ್. ನೋಡಿ, ನಾನು ಇವಾಗ ಹೇಳ್ತೇನೆ, ಇನ್ನು ಯಾರಾದ್ರೂ ಕೇಳಿದ್ರೆ ನನ್ನನ್ನ ಬಲವಂತವಾಗಿ ಹೋಗಿ ಕೂರ್ಸ್ಕೊಂಡು ಇಂಥವ್ರ ಹೆಸರು ಕೇಳಿದ್ರು, ಈ ರೀತಿ ಹೇಳಕ್ ಹೇಳಿದ್ರು ಅಂತ ನಾನು ಇನ್ನು ಮುಂದೆ ಯಾವ ಚಾನಲ್ ನವ್ರು ಕೇಳಿದ್ರು ನನ್ನ ಬಲವಂತವಾಗಿ ಕರ್ಕೊಂಡೋಗಿ ಕಾರಲ್ಲಿ ಕೂರ್ಸಿಟ್ಟು ಬಲವಂತವಾಗಿ ಕರ್ಕೊಂಡೋಗಿ ನಿಮ್ಮ ಮರ್ಯಾದೆ ನೀವೇ ಹಾಳು ಮಾಡ್ಕೊಳ್ತೀರಾ. ಅಲ್ಲ ಮೇಡಮ್, ಬಲವಂತ ಕರ್ಕೊಂಡು ಹೋದ್ರೆ ನೀವು ಇಲ್ಲ ಮರ್ಯಾದೆ, ಒಂದು ನಿಮಿಷ, ನಿಮ್ಮ ಮರ್ಯಾದೆ ನೀವೇ ಹಾಳು ಮಾಡ್ಕೊಳ್ತೀರಾ ನಾನು ಸ್ಟೇಟ್ಮೆಂಟ್ ಕೊಟ್ಟೆ ಅಂದ್ರೆ. ಅಲ್ಲ, ಈಗ ತಾವು ಏನು ಒಂದು ನಿಮಿಷ, ನಿಮಗೆ ನಾನು ಹೇಳಿದೀನ ನನ್ನ ಹತ್ರ ಮಾತು ತಗೊಂಡಿದ್ದೇನು? ಅವರು ನನ್ನ ಹತ್ರ ಮಾತು ತಗೊಂಡಿದ್ದು SIT ಗೆ ಹೋಗಿ ಬಂದ ಮೇಲೆ ಅಂತ ಹೇಳಿರೋದು. ಓಕೆ. ಅಲ್ಲ ಮೇಡಮ್, ಅದನ್ನ ಇವಾಗ್ಲೇ ಒಂದು ನಿಮಿಷ, ಇವಾಗ್ಲೇ ಯಾಕೆ ಹಾಕಿದ್ದೀರಾ ನೀವು? ಏನ್ ನಾನು ಸಾಯ್ಬೇಕಾ ಮೇಡಮ್? ಈ ಸರಿ ಇಲ್ಲಪ್ಪ ಯೂಟ್ಯೂಬ್ನವರೆಲ್ಲ. ಕೊಟ್ಟ ಮಾತಿನಂತೆ ನಡ್ಕೋಬೇಕಲ್ವಾ? ಸುಜಾತ ಅವ್ರಿಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳದೆ ಹೋದರೆ ದೇವ್ರು ಮೆಚ್ತಾನ ನಿಮ್ಮನ್ನು? SIT ಇನ್ವೆಸ್ಟಿಗೇಷನ್ಗೆ ಹೋಗಿ ಬಂದ ಮೇಲೆ ನೀವು ಅದನ್ನು ಪಬ್ಲಿಷ್ ಮಾಡಿ ಅಂತ ಹೇಳಿದ್ರೆ, ನೀವು ಸಿಕ್ತಲೇ ಇಂಟರ್ವ್ಯೂ ಅಂತ ಈಗಲೇ ಹಾಕಿಬಿಟ್ರೆ. ಎಚ್ಚರಿಕೆ ಕೊಟ್ಟರವರು, ಒತ್ತಾಯಪೂರ್ವಕವಾಗಿ ಕಾರ್ನಲ್ಲಿ ಕೂಡಿಸ್ಕೊಂಡು ಇಂಟರ್ವ್ಯೂ ಮಾಡಿದ್ರು. ಗಿರೀಶ್ ಮಟ್ಟಣ್ಣವ್ರ ಹೆಸರು ಹೇಳೋ ಅಂತ ನನ್ನ ಮೇಲೆ ಪ್ರೆಷರ್ ಹಾಕಿದ್ರು ಅಂತ ಹೇಳಬೇಕಾಗತ್ತೆ ನೋಡಿ ಅಂತ 10 ನಿಮಿಷಕ್ಕೆ ಹಾಗೆ ಹೇಳಿಬಿಟ್ರು. ಒತ್ತಾಯಪೂರ್ವಕವಾಗಿ ಕಾರ್ನಲ್ಲಿ ನನ್ನ ಕೂಡಿಸ್ಕೊಂಡು ಇಂಟರ್ವ್ಯೂ ಮಾಡಿ ಗಿರೀಶ್ ಮಟ್ಟಣ್ಣವ್ರ ಹೆಸರು ಹೇಳಬೇಕು ಅಂತ ಹೇಳಿಸ್ಬಿಟ್ರು ನನ್ನ ಹತ್ರ ಅಂತಾನೆ ಸ್ಟೇಟ್ಮೆಂಟ್ ಕೊಟ್ಟರು. ಇರಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.